ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಂತ ಜೋಸೆಫರ ಗುರು ವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರುವ ವಂದನೆಯ ಸ್ವಾಮಿ ಪ್ರವೀಣ್ ಲಿಯೋ ಲಸ್ರಾದೂರವರ ಕ್ಷಮೆಯ ಬಗ್ಗೆ ಉಪನ್ಯಾಸ. ಎಲ್ಲ ಗುಣಗಳಿಗಿಂತಲೂ ಕ್ಷಮಿಸುವ ಗುಣವು ಅತಿ ಮಿಗಿಲಾದದ್ದು. ಬೇರೆಯವರನ್ನು ಕ್ಷಮಿಸುವುದು ಕಷ್ಟ, ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಕೇಡನ್ನು ಬಗೆದವರನ್ನು ಕ್ಷಮಿಸುವುದು ತುಂಬ ಕಷ್ಟಕರವಾದದ್ದು. ಆದರೂ ಪ್ರತಿಯೊಬ್ಬ ಮಾನವನು ತಮ್ಮ ಜೀವನದಲ್ಲಿ ಆ ಕ್ಷಮೆಯನ್ನು ಅಳವಡಿಸಿಕೊಂಡು ಬೇರೆಯವರನ್ನು ಕ್ಷಮಿಸಿ ಬಾಳಿದರೆ ಈ ಜಗತ್ತಿನಲ್ಲಿನ ನಮ್ಮ ಬಾಳು ಅದೆಷ್ಟು ಸುಂದರವಾಗುವುದು. ಮಾನವನ ಹೃದಯದಲ್ಲಿ ಅಸೂಹೆ ಎಂಬ ಕ್ರೂರ ದೈವವು ತಾಂಡವವಾಡುತ್ತಿದೆ. ಬೇರೆಯವರ ನಿರ್ನಾಮವೇ ಆತನ ಗುರಿಯಂತೆ ವರ್ತಿಸುತ್ತಿದ್ದಾನೆ. ಇಂತಹ ಸನ್ನಿವೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಮ್ಮ ವೈರಿಗಳನ್ನು ಪ್ರೀತಿಸಿ ಎಂಬ ದೈವ ವಾಕ್ಯದ ಸಂದೇಶವನ್ನು ನಮಗೆ ನೀಡುತ್ತಾರೆ. ನಮ್ಮ ಹೃದಯದಲ್ಲಿನ ಕೋಪಾಗ್ನಿಯನ್ನು ನಂದಿಸಿ ಬೇರೆಯವರನ್ನು ಕ್ಷಮಿಸಿ ನಮ್ಮ ಜೀವನವನ್ನು ನಡೆಸಿದರೆ ಖಂಡಿತವಾಗಿಯೂ ನಮ್ಮ ಜೀವನವು ಸಂಪನ್ಭರಿತವಾಗುವುದಲ್ಲಿ ಸಂಶಯವಿಲ್ಲ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನೇತಾಡುತ್ತಿರುವಾಗ ತಮ್ಮ ವೈರಿಗಳನ್ನು ಕ್ಷಮಿಸಿದರು. ಗ್ರಾಮ್ ಸ್ಟೇನ್ ರವರ ಪತ್ನಿ ತಮ್ಮ ಪತಿ ಹಾಗೂ ಇಬ್ಬರು ಮಕ್ಕಳಾದ ಡೇವಿಡ್ ಹಾಗೂ ತಿಮೋತಿಯವರನ್ನು ಜೀವಂತವಾಗಿ ದಹನಗೊಳಿಸಿದವರನ್ನು ಕ್ಷಮಿಸಿದರು. ಜಗದ್ಗುರುಗಳಾದ 2ನೇ ಜಾನ್ ಪಾಲ್ ರವರು ತಮ್ಮನ್ನು ಕೊಲೆ ಮಾಡಲು ಪ್ರಯತ್ನಿಸಿದವರನ್ನು ಕ್ಷಮಿಸಿ ಜೈಲಿನಲ್ಲಿ ಭೇಟಿಯಾದರು. ಮಹಾನ್ ವ್ಯಕ್ತಿಗಳು ಯಾರ ಮೇಲೂ ದ್ವೇಷವನ್ನು ಕಾರುವುದಿಲ್ಲ. ಆದ್ದರಿಂದ ನಾವು ಇಂತಹ ಮಹಾನ್ ವ್ಯಕ್ತಿಗಳ ದಾರಿಯಲ್ಲಿ ನಡೆದು ಈ ಕ್ಷಮೆಯ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಸಂತ ಜೋಸೆಫರ ಗುರು ವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರುವ ವಂದನೆಯ ಸ್ವಾಮಿ ಲಿಯೋ ಲಸ್ರಾದೂರವರ ಕ್ಷಮಿಸುವ ಗುಣದ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಯಪಡಿಸುವರು. ಆದ್ದರಿಂದ ನಾವು ಇವರ ಈ ಮಾತುಗಳಿಗೆ ತದೇಕ ಚಿತ್ತದಿಂದ ಆಲಿಸೋಣ. ಪ್ರಿಯರೇ, ಎಲ್ಲರಿಗೂ ಕ್ರಿಸ್ತೇಸುವಿನ ನಾಮದಲ್ಲಿ ನಮಸ್ಕಾರ. ಇವತ್ತಿನ ನಮ್ಮ ವಿಷಯ ಕ್ಷಮೆಯ ಬಗ್ಗೆ, ಕ್ಷಮಿಸೋದರ ಬಗ್ಗೆ. ಹೇಗೆ ಶಿಲುಬೆ, ಆ ಯೇಸು ಕ್ರಿಸ್ತರ ಶಿಲುಬೆ ಕ್ಷಮೆಯ ಸಂಕೇತ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ತಪ್ಪು ಮಾಡುವುದು ಮನುಷ್ಯ ಗುಣ, ಆದರೆ ಕ್ಷಮಿಸುವುದು ದೇವರ ಗುಣ. ತಪ್ಪು ಮಾಡುವುದು ಮನುಷ್ಯ ಗುಣ, ಕ್ಷಮಿಸುವುದು ದೇವರ ಗುಣ. ನಾನೊಬ್ಬರು ಮಿತ್ರರು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಕೇಳಿದರು, ನಿಮ್ಮ ಧರ್ಮದಲ್ಲಿ ಕ್ಷಮೆಯ ಬಗ್ಗೆ ನಿಮ್ಮ ಪ್ರಭು ಯೇಸು ಕ್ರಿಸ್ತರು ಏನೆಂದು ಹೇಳಿದ್ದಾರೆ? ಅದಕ್ಕೆ ನಾನು ಉತ್ತರವಾಗಿ ಹೇಳಿದೆ, ನಮ್ಮ ಪ್ರಭುಗಳು ನಾವೆಲ್ಲರೂ ಯಾವಾಗಲೂ ಕ್ಷಮಿಸಬೇಕು ಅಂತ ಹೇಳಿದ್ದಾರೆ, ನಮ್ಮ ಶತ್ರುಗಳನ್ನು ಕೂಡ ಕ್ಷಮಿಸಬೇಕು ಅಂತ ಹೇಳಿದ್ದಾರೆ. ಆಗ ನನ್ನ ಮಿತ್ರರು ಹೀಗೆ ಹೇಳಿದರು, ಆದರೆ ನನಗೆ ನೀವು ಹೇಳೋದು ಸರಿ ಅರ್ಥ ಆಗ್ತಾ ಇಲ್ಲ, ಯಾಕಾಗಿ ಕ್ಷಮಿಸಬೇಕು, ಎಷ್ಟು ಸಲ ಕ್ಷಮಿಸಬೇಕು ಎಂಬುದಾಗಿ ಅವ್ರ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ನಮ್ಮ ಶುಭ ಸಂದೇಶ ಇದರ ಬಗ್ಗೆ ನಮಗೆ ಏನನ್ನು ಹೇಳ್ತಾ ಇದೆ? ಸಂತ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವೆಲ್ಲವನ್ನೂ ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು.
ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟುಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೇ ಮಾಡುವನು ಅಂದನು. ಪ್ರಿಯರೇ, ಯೇಸು ಕ್ರಿಸ್ತರ ವಾಕ್ಯಗಳಿವು. ಈ ಶುಭ ಸಂದೇಶದಲ್ಲಿ ನಮಗೆ 3 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಯಾರನ್ನು ಕ್ಷಮಿಸಬೇಕು? ಮೊದಲನೆಯದು. ಎಷ್ಟು ಸಲ ಕ್ಷಮಿಸಬೇಕು? ಎರಡನೇ ಪ್ರಶ್ನೆ. ಮತ್ತು ಮೂರನೆಯದು, ಯಾಕಾಗಿ ಕ್ಷಮಿಸಬೇಕು? ಯಾರನ್ನು ಕ್ಷಮಿಸಬೇಕು, ಎಷ್ಟು ಸಲ ಕ್ಷಮಿಸಬೇಕು, ಮತ್ತು ಯಾಕಾಗಿ ಕ್ಷಮಿಸಬೇಕು? ಮೊದಲನೇ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳುವ. ಯಾರನ್ನು ಕ್ಷಮಿಸಬೇಕು? ಯೇಸು ಕ್ರಿಸ್ತರು ಹಲವಾರು ಕಡೆ ಇದರ ಬಗ್ಗೆ ನಮಗೆ ಹೇಳಿದ್ದಾರೆ. ನಿಮ್ಮ ಶತ್ರುಗಳನ್ನು ಕ್ಷಮಿಸಿ. ಪ್ರಿಯರೇ, ನಮ್ಮ ಶತ್ರುಗಳು ಎಲ್ಲಿದ್ದಾರೆ? ದೂರದಲ್ಲಿ, ನಮಗೆ ಕಣ್ಣಿಗೆ ಕಾಣದ ಆ ಜಾಗದಲ್ಲಿ, ಪರದೇಶದಲ್ಲಿ, ಮತ್ತು ನಮಗೆ ಆಗದವರ ಊರಿನಲ್ಲಿ, ಅಲ್ಲಿದ್ದಾರಾ? ಇಲ್ಲೂ ಸಾಕು. ಆದರೆ ಅಂಥವರನ್ನು ಕ್ಷಮಿಸಲು ನಮಗೆ ಕಷ್ಟವಿಲ್ಲ. ಆದರೆ ನಿಜವಾದ ನಮ್ಮ ವೈರಿಗಳು ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲಿ, ನಮ್ಮ ಮನೆ ಹತ್ತಿರ, ನಮ್ಮ ಗುರ್ತದವರಲ್ಲಿ, ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ, ನಾವು ಎಲ್ಲೆಲ್ಲಿ ಹೋಗುತ್ತೇವೆ ಅಲ್ಲಿದ್ದಾರೆ ನಮ್ಮ ಶತ್ರುಗಳು. ಅಂದರೆ ಯಾರು? ನಿಜವಾಗಿಯೂ ನಾವು ಕ್ಷಮಿಸದೇ ಇರುವವರು ಯಾರು? ನಮ್ಮ ಅಕ್ಕ, ಅಣ್ಣ, ನಮ್ಮ ಸಂಬಂಧಿಕರು, ನಮ್ಮ ತಂದೆ, ತಾಯಿ, ನಮಗೆ ಗುರುತದವರು, ನಮಗೆ ಹತ್ತಿರದವರು. ನೋಡಿ, ಇವರೇ ನಮಗೆ ಬಹಳಷ್ಟು ಸಲ ವೈರಿಗಳಾಗುತ್ತಾರೆ. ಯಾರೋನೋ ಒಬ್ಬ ನಮಗೆ ಗುರ್ತ ಇಲ್ಲದವನು ಏನೋ ನಮಗೆ ಮಾಡಿದರೆ ಕ್ಷಮಿಸಲು, ಅವನನ್ನು ನಮ್ಮ ಮನಸ್ಸಿನಿಂದ ದೂರ ಮಾಡಲು ನಮಗೆ ಏನು ಕಷ್ಟ ಇಲ್ಲ. ಅದು ನಿಜವಾಗಿಯೂ ಯಾರು ನಮಗೆ ನಮ್ಮ ಹತ್ತಿರವಿದ್ದು ನಮ್ಮನ್ನು ನೋಯಿಸ್ತಾರಾ, ನಮ್ಮ ವಿರುದ್ಧ ಹೋಗ್ತಾರಾ, ಅವರನ್ನು ಕ್ಷಮಿಸುವುದು ಬಹಳ ಕಷ್ಟ. ಆದ ಕಾರಣ ಪೇತ್ರನು ಯೇಸು ಕ್ರಿಸ್ತನ ಬಳಿ ಬಂದು ಕೇಳಿದ ಪ್ರಶ್ನೆ ಏನು? ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನನ್ನು ಕ್ಷಮಿಸಬೇಕು? ಪ್ರಿಯರೇ, ತಪ್ಪು ಮಾಡುವವ ಯಾರೇ ಆಗಲಿ ಅವನು ಮೊದಲನೇದಾಗಿ ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ತಂದೆ, ನನ್ನ ತಾಯಿ, ನಮ್ಮ ಸಂಬಂಧದವನು ಎಂದು ತಿಳಿದುಕೊಳ್ಳುವವರೆಗೂ ಕೂಡ ನನಗೆ ಕ್ಷಮಿಸಬೇಕು ಎಂಬ ಮನೋಭಾವ ಬರಲಿಕ್ಕಿಲ್ಲ. ಆದ ಕಾರಣ ತಪ್ಪಿ ಬಿದ್ದವನು ಪ್ರತಿಯೊಬ್ಬನು ನನಗೆ ಬಹಳ ಹತ್ತಿರವಾದವನು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಆದ ಕಾರಣ ನಾವು ಯಾರನ್ನು ಕ್ಷಮಿಸಬೇಕು? ನಮಗೆ ಬಹಳ ಹತ್ತಿರವಾದವರನ್ನು, ನಮ್ಮ ಹೃದಯಕ್ಕೆ ಬಹಳ ಸಮೀಪವಿರುವವರನ್ನು, ಅವರನ್ನು ಕ್ಷಮಿಸಬೇಕು ಎಂದು ಯೇಸು ಕ್ರಿಸ್ತರು ಹೇಳ್ತಾರೆ. ಆಫ್ರಿಕಾ ದೇಶದಲ್ಲಿ, ಆಫ್ರಿಕಾ ಖಂಡದಲ್ಲಿ ನಡೆದಂತಹ ಒಂದು ಘಟನೆ. ಆಫ್ರಿಕಾ ನಮಗೆ ತಿಳಿದಿರುವ ಹಾಗೆ ಬಹಳಷ್ಟು ದೊಂಬಿ ಗಲಾಟೆಗಳು ಅಲ್ಲಿ ನಡೀತಾ ಇರ್ತವೆ. ಹೀಗೊಂದು ದಿನ ಏನಾಯ್ತಂದರೆ, ಈ ಡ್ರಗ್ ಮಾಫಿಯಾದಲ್ಲಿ ಯಾರೋ ಯುವಕರು ಸಿಕ್ಕಿಬಿದ್ದರು. ಪೊಲೀಸರು ಅವರನ್ನು ಹಿಡಿದ್ರು, ಅವರಿಗೆ ಶಿಕ್ಷೆ ಆಗುವುದರಲ್ಲಿತ್ತು. ಆಗ ಡ್ರಗ್ ಮಾಫಿಯಾದ ಒಬ್ಬ ಮುಖಂಡ ಬಂದು ಸಂಶಯದ ಆಧಾರದಲ್ಲಿ ಒಬ್ಬ ಯುವಕ ಮತ್ತು ಅವನ ತಂದೆಯನ್ನು ಕೊಂದು ಹಾಕ್ತಾನೆ. ನಿಜವಾಗಿ ಅವರು ಏನು ತಪ್ಪು ಮಾಡಿರಲಿಲ್ಲ, ಆದರೆ ಬರೀ ಸಂಶಯದ ಆಧಾರದಲ್ಲಿ ಹೀಗೆ ಮಾಡಿದ್ದು. ಹೀಗೆ ಆ ಮನೆಯಲ್ಲಿ ಆ ಸ್ತ್ರೀ ಮಾತ್ರ ಉಳಿತಾಳೆ, ಮತ್ತು ಮಗ ಮತ್ತು ಆಕೆಯ ಗಂಡ ಈ ಒಂದು ಹಿಂಸಾಕೃತ್ಯಕ್ಕೆ ಬಲಿಯಾಗ್ತಾರೆ. ಪೊಲೀಸರು ಈ ವ್ಯಕ್ತಿಯನ್ನು, ಕೊಲೆ ಮಾಡಿದ ವ್ಯಕ್ತಿಯನ್ನು ಹಿಡಿತಾರೆ, ಅವನಿಗೆ ಶಿಕ್ಷೆ ಆಗ್ತದೆ. ಆನಂತರ ಈ ಸ್ತ್ರೀಯನ್ನು, ಹೆಂಗಸನ್ನು ಕರೆದು ನ್ಯಾಯಾಧೀಶರು ಹೇಳ್ತಾರೆ, ನೋಡು, ನಿನ್ನ ಗಂಡನನ್ನು ಮತ್ತು ನಿನ್ನ ಮಗನನ್ನು ಕೊಂದಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಆಗಿದೆ, ನೀನೇನು ಹೇಳ್ತಿ? ಆಗ ಈ ಹೆಂಗಸ್ ಬಂದು ಆ ನ್ಯಾಯಾಧೀಶರ ಮುಂದೆ ಹೇಳಿದ ಮಾತಿದು, ನಾನೊಂದು ಮಾತನ್ನು ಹೇಳುವುದಿದೆ, ದಯಮಾಡಿ ನೀವೆಲ್ಲರೂ ಕೇಳಬೇಕು. ದಯಮಾಡಿ ಈ ಯುವಕನನ್ನು, ನನ್ನ ಗಂಡನನ್ನು ಮತ್ತು ನನ್ನ ಮಗನನ್ನು ಕೊಂದಂತಹ ಯುವಕನನ್ನು ನನ್ನ ಮಗನಾಗಿ ನೀವು ನನಗೆ ಒಪ್ಪಿಸುವಿರಾ? ಅಲ್ಲಿದ್ದವರಿಗೆ ಯಾರಿಗೂ ಕೂಡ ಈ ಮಾತಿನ ಅರ್ಥ ಆಗಲಿಲ್ಲ. ನೀನು ಏನು ಹೇಳ್ತಾ ಇದ್ದಿ? ನಿನ್ನ ಗಂಡನನ್ನು ಮಗನನ್ನು ಕೊಂದವನು ನಿನ್ನ ಮಗನಾಗಿ ಸ್ವೀಕರಿಸಲು ಕೇಳ್ತಾ ಇದ್ದೀಯಾ? ಏನು ಸರಿಯಾಗಿ ಯೋಚಿಸು. ಹೌದು, ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಇಷ್ಟರ ತನಕ ಬಹಳ ದಿಟ್ಟತನದಿಂದ ಎದೆ ಮುಂದೆ ಮಾಡಿ ನಿಂತಹ ಕೊಲೆ ಮಾಡಿದ ಈ ವ್ಯಕ್ತಿ ಈ ಹೆಂಗಸಿನ ಮಾತುಗಳನ್ನು ಕೇಳಿ ಅಲ್ಲಿ ಕುಸಿದು ಬೀಳ್ತಾನೆ. ಆನಂತರ ಈ
ಘಟನೆ ಹೇಳ್ತದೆ, ಆ ಹೆಂಗಸು ಈ ಯುವಕನನ್ನು ತನ್ನ ಮನೆಗೆ ತನ್ನ ಮಗನಾಗಿ ಕರೆದುಕೊಂಡು ಹೋಗುತ್ತಾಳೆ. ಪ್ರಿಯರೇ, ಯಾರು ತಪ್ಪು ಮಾಡಿದವರನ್ನು ತಮ್ಮ ಮಗನಂತೆ, ಸಹೋದರನಂತೆ, ಸಹೋದರಿಯಂತೆ ನೋಡಲಿಕ್ಕೆ ಶಕ್ತರಾಗುತ್ತಾರೋ ಅವರು ನಿಜವಾಗಿಯೂ ಕ್ಷಮೆ ಕೊಡಲಿಕ್ಕೆ ಮುಂದಾಗುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಫನ ಘಟನೆಯನ್ನು ನಮಗೆಲ್ಲರಿಗೂ ಗೊತ್ತುಂಟು. ಅದೇನೆಂದರೆ, ಅವನ ತಮ್ಮಂದಿರು, ಅಣ್ಣಂದಿರು ಅವನನ್ನು ಮತ್ಸರದಿಂದ ಬಾವಿಗೆ ಹಾಕಿ ಅನಂತರ ಪರಕೀಯರಿಗೆ ಮಾರಿದಂತಹ ಘಟನೆ. ಆದರೆ ಮುಂದೆ ಇವೇ ಅವನ ಸಹೋದರರು ಏನು ಆಹಾರಕ್ಕಾಗಿ ನೀರಿಗಾಗಿ ಹುಡುಕಾಡಿಕೊಂಡು ಬಂದಾಗ ಯೋಸೇಫನೇ ಮಂತ್ರಿ ಸ್ಥಾನದಲ್ಲಿದ್ದವನು ಇವರಿಗೆ ಕ್ಷಮೆಯನ್ನು ಕೊಟ್ಟು ಜೀವದಾನವನ್ನು ಕೊಡುತ್ತಾನೆ. ಅವನು ಮುಗುಳ್ನಗುತ್ತಾನೆ. ತನಗೆ ಎಷ್ಟೋ ಅನ್ಯಾಯ ಮಾಡಿದರೂ ಕೂಡ ತನ್ನ ಅಣ್ಣಂದಿರನ್ನು ಅವನು ಕ್ಷಮಿಸುತ್ತಾನೆ. ನೋಡಿ, ಎಂತಹ ಒಂದು ಒಳ್ಳೆಯ ಗುಣ. ದಾವೀದ ಮತ್ತು ಸೌಲ ಅರಸರ ಜೀವನದಲ್ಲಿ ನಡೆದಂತಹ ಘಟನೆ. ದಾವೀದ ಸೌಲ ಅರಸನ ಕೆಳಗೆ ದಂಡನಾಯಕನಾಗಿದ್ದ, ಮುಂದೆ ಅರಸನೂ ಆಗಿದ್ದ. ಆದರೆ ಸೌಲನಿಗೆ ಮತ್ಸರದಿಂದ ದಾವೀದ ಮುಂದೆ ಬರುವುದು, ಜೀವನದಲ್ಲಿ ಅರಸನಾಗೋದು ನೋಡ್ಲಿಕ್ಕೆ ಆಗಲಿಲ್ಲ. ಕೊನೆಗೇನಾಯಿತು? ಸೌಲ ದಾವೀದನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ದಾವೀದ ತಪ್ಪಿಸಿಕೊಳ್ತಾನೆ. ಒಂದೊಮ್ಮೆ ಹೀಗಾಯಿತು, ದಾವೀದ ತನ್ನ ದಂಡನಾಯಕನ ಅಭಿಷಾಯನೊಂದಿಗೆ ಇರುವಾಗ ಸೌಲ ಮಲಗಿದ್ದ. ಅಲ್ಲಿ ಒಂದು ಖಡ್ಗ ಇತ್ತು. ಅಭಿಷಾಯ ದಾವೀದನ ದಂಡನಾಯಕ ಹೇಳ್ತಾನೆ, ಪ್ರಭುವೇ, ನಿನ್ನ ಶತ್ರುವನ್ನು ಕೊಲ್ಲು. ದಾವೀದ ಹೇಳ್ತಾನೆ, ಇಲ್ಲ, ನಾನು ಕೊಲ್ಲುವುದಿಲ್ಲ, ನಾನು ಕ್ಷಮಿಸುತ್ತೇನೆ, ನಾನು ಕೊಲ್ಲುವುದಕ್ಕೆ ಯೋಗ್ಯನಲ್ಲ. ಸೌಲ ನನ್ನ ಶತ್ರು ಆಗಿರ್ಬೋದು, ಆದರೂ ಕೂಡ ದೇವರು ಅವನನ್ನು ಕೊಲ್ಲುವುದಕ್ಕೆ ನನಗೆ ಪರವಾನಗಿಯನ್ನು ನೀಡಿಲ್ಲ. ಪ್ರಿಯರೇ, ಯಾರನ್ನು ಕ್ಷಮಿಸಬೇಕು? ನಮ್ಮ ಪ್ರೀತಿಯವರನ್ನು, ನಮಗೆ ಸಮೀಪದಲ್ಲಿದ್ದವರನ್ನು. ಎರಡನೆಯ ಪ್ರಶ್ನೆ, ಎಷ್ಟು ಸಲ ನಾವು ಕ್ಷಮಿಸಬೇಕು? ನೋಡಿ, ಪೇತ್ರನು ಬಂದು ಯೇಸುವಿನಲ್ಲಿ ಕೇಳುವಾಗ ಏನು ಹೇಳ್ತಾನೆ? ಪ್ರಭುವೇ, ನಾನು ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿಯೋ? ಪೇತ್ರನ ಮನಸ್ಸಲ್ಲಿ ಏನಿತ್ತು? ಹಳೆಯ ಒಡಂಬಡಿಕೆ ಪ್ರಕಾರ ಒಬ್ಬ ನಿಷ್ಠಾವಂತ ಯಹೂದ್ಯನು 3 ಸಲ ಒಬ್ಬನನ್ನು ಕ್ಷಮಿಸ್ಬೋದು. 1, 2, 3 ಸಲ. 4ನೇ ಸಲ ಅವನು ಕ್ಷಮಿಸಬೇಕಂತಿಲ್ಲ. ಯಾಕೆಂದರೆ 4ನೇ ಸಲ ಕ್ಷಮಿಸುವ ಒಂದು ಹಕ್ಕು ಅವನಿಗಿಲ್ಲ. ಆದರೂ ಪೇತ್ರನು ಯೇಸುವಲ್ಲಿ ಹೇಳುವಾಗ ಅದು 3 ಸಲ ಅಲ್ಲ, 6 ಸಡಗುಲಾಡಲ, 2 ಪಟ್ಟು ಆಗಿ 1 ನಂಬರ್ ಜಾಸ್ತಿ, ಅಂದರೆ 7 ಸಲ ಒಂದು ಸಂಪೂರ್ಣ ಕ್ಷಮೆ ಅಂತ ಭಾವಿಸಿ ಪೇತ್ರನು ಹೇಳ್ತಾನೆ. ಆಗ ಪೇತ್ರನ ಮನಸ್ಸಿನಲ್ಲಿ ಬಹುಶಃ ಇತ್ತು, ಯೇಸು ಕ್ರಿಸ್ತರು ಈಗ ನನ್ನನ್ನು ಹೊಗಳ್ತಾರೆ, ಪೇತ್ರ, ನಿನ್ನ ಮನಸ್ಸು ಏನು ವಿಶಾಲ, ನಿನ್ನ ಹೃದಯ ಏನು ವಿಶಾಲ, ನೀನು 7 ಸಲ ಕ್ಷಮಿಸುತ್ತೀಯಾ ಅಂತ ಬಹುಶಃ ಯೇಸು ಕ್ರಿಸ್ತರು ಹೇಳುವರು ಎಂದು ಪೇತ್ರನು ಭಾವಿಸಿದ್ದನೇನು. ಆದರೆ ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ನಿನ್ನ ಸಹೋದರನನ್ನು 7 ಸಲ ಅಲ್ಲ, 770 ಸಲ ಕ್ಷಮಿಸಬೇಕು. ಇದರ ಅರ್ಥವೇನು ಪ್ರಿಯರೇ? ಅಂದರೆ ನಾವು ಲೆಕ್ಕ ಮಾಡ್ತಾ ನಿಲ್ಬೇಕಾ? 1, 2, 7, 70 ಅಲ್ಲ. ಇದರ ಅರ್ಥ ಕ್ಷಮಿಸುವುದಕ್ಕೆ ಒಂದು ಸಂಖ್ಯೆ ಅಂತ ಇಲ್ಲ. ನಿರಂತರವಾಗಿ ನಾವು ಕ್ಷಮಿಸಬೇಕು. ಕ್ಷಮಿಸುವುದು ಇಷ್ಟು ಸಲ ಅಷ್ಟು ಸಲ ಅಂತ ಇಲ್ಲ. ನಾವು ಮನುಷ್ಯರಾಗಿ ನಾವು ಹೇಳ್ತೇವೆ, 1 ಸಲ ಆಯಿತು, 2 ಸಲ ಆಯಿತು, 3 ಸಲ ಆಯಿತು, ಎಷ್ಟು ಸಲ ಕ್ಷಮಿಸುವುದಕ್ಕೆ ಒಂದು ಲೆಕ್ಕವಿಲ್ಲವೇ? ಯೇಸು ಕ್ರಿಸ್ತರು ಹೇಳ್ತಾರೆ, ಕ್ಷಮಿಸುವುದಕ್ಕೆ ಲೆಕ್ಕವೇ ಇಲ್ಲ, ನಿರಂತರವಾಗಿ ನಾವು ಕ್ಷಮಿಸ್ತಾ ಹೋಗಬೇಕು. ಒಂದು ಕತೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಒಬ್ಬರು ಧರ್ಮಾಧ್ಯಕ್ಷರು ತಮ್ಮ ಪ್ರವಚನದಲ್ಲಿ ಹೀಗೊಂದು ಹೇಳಿದರು. ಜನರು ಎಲ್ಲ ಕೇಳ್ತಾ ಇದ್ರು ಆ ಪ್ರವಚನವನ್ನು. ಪ್ರಿಯರೇ, ನಾನು ನಿಮಗೆ ಒಂದು ಕಥೆಯನ್ನು ಹೇಳ್ತೇನೆ. ಈ ಕಥೆಯ ಕೊನೆಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ನೀವು ನನಗೆ ಉತ್ತರ ಕೊಡಬೇಕು. ಒಬ್ಬ ಧರ್ಮ ಪ್ರಚಾರಕರು ಒಂದು ಹಳ್ಳಿಗೆ ಹೋಗಿ ಯೇಸು ಕ್ರಿಸ್ತರ ಬಗ್ಗೆ ಆದಿತ್ಯವಾರದಂದು ಅವರು ಪ್ರವಚನ ಕೊಡ್ತಾ ಇದ್ರು. ಹೀಗೆ ಪ್ರತಿ ಆದಿತ್ಯವಾರ ಅವರು ಹೋಗುವಾಗ ತಮ್ಮ ಜೊತೆಗೆ ಕೆಲವೊಂದು ವಸ್ತುಗಳನ್ನು, ಮಕ್ಕಳಿಗೆ ಆಡುವ ಸಾಮಗ್ರಿಗಳನ್ನು, ಒಳ್ಳೆಯ ಬಟ್ಟೆ ಬರೆಗಳನ್ನು, ತಿಂಡಿ ತಿನಿಸುಗಳನ್ನು ಕೊಂಡೋಗ್ತಾ ಇದ್ರು. ಮಕ್ಕಳಿಗೆ ಅದನ್ನೆಲ್ಲ ಹಂಚಿ ಅವರಿಗೆ ಸಂತೋಷ ಮಾಡಿ ಅನಂತರ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ರು. ಹೀಗೆ ಪ್ರತಿಯೊಂದು ಆದಿತ್ಯವಾರ ಈ ಧರ್ಮ ಪ್ರಚಾರಕ್ಕೆ ಹೋಗುವಾಗ ಮಕ್ಕಳೆಲ್ಲ ಓಡಿಕೊಂಡು ಬರ್ತಾ ಇದ್ರು. ಆದರೆ ಈ ಧರ್ಮ ಪ್ರಚಾರಕ ಒಂದನ್ನು ಗಮನಿಸಿದ್ರು, ಒಬ್ಬ ಹುಡುಗ ಯಾವಾಗೆಲ್ಲ ಅವನು ವಸ್ತುಗಳನ್ನು ಹೋಗ್ತಿದ್ರು, ಆಗ ಬರ್ತಿದ್ದ, ಆ ವಸ್ತುಗಳನ್ನೆಲ್ಲ ಬಾಚಿಕೊಂಡು ಇದ್ದದಷ್ಟನ್ನೆಲ್ಲ ತೆಗೆದುಕೊಂಡು ಆಮೇಲೆ 1, 2, 3 ಆದಿತ್ಯವಾರ ಮಾಯವಾಗ್ತಿದ್ದ. ಉಳಿದ ಮಕ್ಕಳಲ್ಲಿ ಧರ್ಮ ಪ್ರಚಾರಕರು ಕೇಳ್ತಾರೆ, ನೋಡು, ಆ ಒಬ್ಬ ಹುಡುಗ ನಾನು ಕೆಲವೊಮ್ಮೆ ನೋಡ್ತೇನೆ, ಕೆಲವೊಮ್ಮೆ ಬರುವುದಿಲ್ಲ, ಏನಾಗ್ತದೆ, ಯಾಕೆ? ಆಗ ಉಳಿದ ಮಕ್ಕಳು ಹೇಳ್ತಾರೆ, ಅವನು ನೀವು ಕೊಟ್ಟೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಮಾರಿ
ಆನಂತರ ಇದ್ದ ವಸ್ತುಗಳನ್ನು ಕುಡಿತದಲ್ಲಿಯೋ ಮತ್ತು ಬೀಡಿ ಸಿಗರೇಟ್ ಸೇದುವುದರಲ್ಲಿಯೋ ಎಲ್ಲ ಖರ್ಚು ಮಾಡಿ ಆಮೇಲೆ ಖಾಲಿ ಆಗೋಕೆ ಪುನಃ ಬರ್ತಾನೆ. ಆದ ಕಾರಣ ಅವನಿಗೆ ಕೊಡುವುದು ನೀವು ಬೇಡ ಅಂತ. ಆದರೆ ಧರ್ಮ ಪ್ರಚಾರಕರು ಈ ಮಕ್ಕಳ ಮಾತನ್ನು ಕೇಳದೆ ಪ್ರತಿಯೊಂದು ಸಲ ಬಂದಾಗಲೂ ಈ ಹುಡುಗನಿಗೆ ತನ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ರು. ಆದರೆ ಹುಡುಗ ಪುನಃ ಮಾಯ ಆಗ್ತಿದ್ದ. ಇನ್ನೊಂದು 4ನೇ ಆದಿತ್ಯವಾರ 5ನೇ ಆದಿತ್ಯವಾರ ಬರ್ತಾ ಇದ್ದ. ಈ ಘಟನೆಯನ್ನು ಧರ್ಮಾಧ್ಯಕ್ಷರು ಪ್ರವಚನದಲ್ಲಿ ಹೇಳಿ ಜನರಿಗೆ ಪ್ರಶ್ನೆ ಕೇಳಿದರು, ಪ್ರಿಯರೇ, ಈ ಧರ್ಮ ಪ್ರಚಾರಕರು ಹೇಳಿದ ಮಾತು ಸರಿಯೋ, ಆಡಿದ ರೀತಿ ಸರಿಯೋ? ಜನರಲ್ಲೇ ಹೇಳಿದರು ಅವರು ಮಾಡಿದ ತಪ್ಪು. ಯಾಕಂದರೆ ಹುಡುಗ ಹಾಳಾಗಿ ಬಿಟ್ಟ. ಧರ್ಮಾಧ್ಯಕ್ಷರು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಹೇಳಿದರು, ನಿಮ್ಮ ಉತ್ತರ ತಪ್ಪು. ಯಾಕಂದರೆ ಆ ಹುಡುಗ ಬೇರೆ ಯಾರೂ ಅಲ್ಲ, ನಾನೇ. ನಾನು ಕೂಡ ಯೋಚಿಸಿದ್ದೆ, ಈ ಧರ್ಮ ಪ್ರಚಾರಣಿಗೆ ಇಷ್ಟೊಂದು ಸಹನೆ ಉಂಟಾ, ಇಷ್ಟೊಂದು ಸಾರಿ ಕ್ಷಮಿಸ್ತಾರಾ? ನಾನು ಪರೀಕ್ಷೆ ಮಾಡ್ತಾ ಹೋದೆ. ಆದರೆ ಅವರು ನನ್ನನ್ನು ಕ್ಷಮಿಸುತ್ತಾ ನನಗೆ ಬೇಕಾದನ್ನೆಲ್ಲ ಕೊಟ್ಟದನ್ನು ನೋಡಿ ನನ್ನ ಮನಸ್ಸು ಬದಲಾಯಿತು. ನಾನು ಇವತ್ತು ಈ ಸ್ಥಿತಿಗೆ ಬಂದಿದ್ದೇನೆ. ಪ್ರಿಯರೇ, ಎಷ್ಟು ಸಲ ಕ್ಷಮಿಸಬೇಕು? 70 ಸಲ. ಯಾಕೆಂದರೆ ಮನುಷ್ಯ ಯಾವಾಗ ಬದಲಾಗುತ್ತಾನೆ ಎಂಬುದು ನಮಗೆ ತಿಳಿದಿಲ್ಲ. 3ನೇ ಪ್ರಶ್ನೆ, ನಾವು ಯಾಕಾಗಿ ಕ್ಷಮಿಸಬೇಕು? ಯಾಕಾಗಿ ಕ್ಷಮಿಸಬೇಕು? ಕ್ಷಮಿಸುವುದರಿಂದ ನಾವು ಬಹಳ ಪುಣ್ಯವಂತರು, ಬಹಳ ಒಳ್ಳೆಯ ಜನರು, ನಮ್ಮನ್ನು ಜನರು ಮೆಚ್ಚಬೇಕು, ನಾವು ಧರ್ಮಿಷ್ಠರು ಅಂತ ನಮ್ಮನ್ನು ಅವರು ಹೇಳಬೇಕು ಎಂಬುದಾಗಿಯೋ? ಆಗಿರ್ಬೋದು, ಹೇಳ್ಬೋದು. ಆದರೆ ನಿಜವಾಗಿಯೂ ನಾವು ಕ್ಷಮಿಸಬೇಕಾದ ಕಾರಣ ಏನು? ಕಾರಣ ಏನಂದರೆ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಆ ನಮ್ಮನ್ನು ಕ್ಷಮಿಸುವ ದೇವರು ಇವತ್ತು ನಮ್ಮನ್ನು ಕೇಳ್ತಾರೆ, ನಿನ್ನ ಸಹೋದರನನ್ನು, ನಿನ್ನ ಸಹೋದರಿಯನ್ನು ನೀನು ಕ್ಷಮಿಸು. ಯಾಕೆಂದರೆ ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ. ಆದ ಕಾರಣ ಯೇಸು ಕ್ರಿಸ್ತರು ಆ ಸಾಮ್ಯತೆಯಲ್ಲಿ, ಆ ಸಂದೇಶದಲ್ಲಿ ಏನು ಹೇಳ್ತಾರೆ? ಒಂದು ಕಥೆಯ ಮುಖಾಂತರ ಬಹಳ ಸುಂದರವಾಗಿ ಹೇಳ್ತಾರೆ. ರಾಜ ಮತ್ತು ಆತನ 2 ಸೇವಕರು. ರಾಜನು ಆ ಮೊದಲ ಸೇವಕನ ಈ ಸಾಲವನ್ನು ಮನ್ನಾ ಮಾಡಿದ, ಕ್ಷಮಿಸಿದ. ಆದರೆ ಈ ಸೇವಕ ತನ್ನ ಸಹ ಸೇವಕನನ್ನು ಕ್ಷಮಿಸಲು ತಯಾರಾಗಿರಲಿಲ್ಲ. ಯಾವಾಗ ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೋ ಆಗ ನಾನು ನನ್ನ ಸಹೋದರನ ಪಾಪಗಳನ್ನು ಕ್ಷಮಿಸಲಿಕ್ಕೆ ತಯಾರಿಲ್ವಾ? ಹಾಗಾದರೆ ನಾವು ಯಾಕಾಗಿ ಕ್ಷಮಿಸಬೇಕು? ಯಾಕೆಂದರೆ ನಾನು ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಮಾಡಿದ ಎಲ್ಲ ಪಾಪಗಳನ್ನು ದೇವರು ನನಗೆ ಕ್ಷಮಿಸಿದ್ದಾರೆ. ಕೆಲವೊಂದು ಸಲ ನಾನು ಕ್ಷಮೆಯನ್ನು ಕೇಳಿದ್ದೇನೆ, ಆದರೂ ಕೂಡ ಕ್ಷಮೆಯನ್ನು ಕೇಳದೆ ಕೂಡ ಕೆಲವೊಮ್ಮೆ ಅವರು ನನ್ನ ಕ್ಷಮಿಸಿದ್ದಾರೆ, ನನಗೆ ಶಿಕ್ಷೆ ನೀಡಿಲ್ಲ. ನನ್ನ ಪಾಪಗಳನ್ನು, ನನ್ನ ಕೆಟ್ಟ ಕೃತ್ಯಗಳನ್ನು ದೇವರೊಂದು ಪ್ರಿಂಟ್ ಮಾಡಿ ಪತ್ರದಲ್ಲಿಯೋ ಇಲ್ಲಿಯೋ ಹಾಕ್ಬೋದಿತ್ತು. ನಾನು ನನ್ನ ಮುಖ ತೋರಿಸುವ ಹಾಗಿರಲಿಲ್ಲ. ಆದರೂ ಕೂಡ ದೇವರು ತಿಳಿದಿದ್ದು ಯಾವುದನ್ನೂ ಬೇರೆಯವರಿಗೆ ತಿಳಿಸದೆ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ಇಂತಹ ಒಳ್ಳೆಯ ದೇವರು ನನ್ನನ್ನು ಕೇಳ್ತಾರೆ, ಪುಣ್ಯಾತ್ಮ, ನಾನು ನಿನ್ನ ಪಾಪಗಳನ್ನು ಎಷ್ಟೋ ಆಗಿರಲಿ ಅವುಗಳು, ನಾನು ಕ್ಷಮಿಸಿರುವಾಗ ನೀನು ನನ್ನ ಪಾಪಗಳನ್ನು ಯಾಕೆ ಕ್ಷಮಿಸುವುದಿಲ್ಲ? ನನ್ನೊಬ್ಬ ಸಹಪಾಠಿ ಆಫ್ರಿಕಾದ ಯಾಜಕರು ಅವರ ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಕಥೆಯನ್ನು ಹೇಳಿದರು. ಸಣ್ಣದಿರುವಾಗ ಅವರ ತಾಯಿ ಅವನನ್ನು ಕಾಡಿಗೆ ಹೋಗಿ ಕಟ್ಟಿಗೆ ತರಲು ಕಳಿಸಿದ್ರಂತೆ. ಹುಡುಗ ನಡ್ಕೊಂಡು ಹೋದ, ಬಿದ್ದ ಕಟ್ಟಿಗೆನೆಲ್ಲ ಕಟ್ಟಿ ಒಂದು ಹೊರೆ ಮಾಡಿ ತನ್ನ ತಲೆಯಲ್ಲಿ ಹೊತ್ಕೊಂಡು ಬರ್ತಾ ಇದ್ದಾನೆ. ತುಂಬ ದಾರಿ ನಡೀಲಿಕ್ಕೆ ಇದೆ, ವಾಹನಗಳಲ್ಲಿ ಇಲ್ಲ. ಅಷ್ಟರಲ್ಲಿ ಎಲ್ಲಿಂದಲೋ ಒಂದು ಜೀಪ್ ಆ ಕಷ್ಟದ ದಾರಿಯಲ್ಲಿ ಹೋಗ್ತಾ ಇತ್ತು. ಈ ಹುಡುಗನನ್ನು ನೋಡಿ ಆ ಜೀಪಿನ ಡ್ರೈವರ್ ಸ್ವಲ್ಪ ಕನಿಕರ ಪಟ್ಟ. ಹೇಳಿದ, ನೋಡಪ್ಪ, ಜೀಪಿನ ಹಿಂದ್ಗಡೆ ಹತ್ಕೋ, ನಿನಗೆ ಭಾರ ಆಗ್ತಾ ಉಂಟು ನಿನ್ನ ಹೊರೆ. ಈ ಹುಡುಗ ಹತ್ತಿದ. ಸುಮಾರು ಒಂದು 10-15 ನಿಮಿಷ ಅವರು ಜೀಪಲ್ಲಿ ಹೋಗಿದ್ದಾರೆ. ಡ್ರೈವರ್ ನೋಡ್ತಾನೆ, ಇವ ಜೀಪಿನಲ್ಲಿ ಹತ್ತಿ ಕೂಡ ತನ್ನ ತಲೆಯ ಮೇಲೆ ಈ ಕಟ್ಟಿಗೆಯ ಹೊರೆಯನ್ನು ಹೊತ್ತಿಕೊಂಡೇ ಹೋಗ್ತಾ ಇದ್ದಾನೆ. ಬಹಳ ಕಷ್ಟದಲ್ಲಿ ನಿಂತಿದ್ದಾನೆ. ಜೀಪಿನ ಡ್ರೈವರ್ ಜೀಪ್ ನಿಲ್ಲಿಸಿ ಹಿಂದ್ಗಡೆ ಬಂದು, ನೋಡಪ್ಪ, ನಾನು ನಿನಗೆ ಜೀಪಲ್ಲಿ ಹತ್ತಲಿಕ್ಕೆ ಹೇಳಿದ್ದು ಯಾಕೆಂದರೆ ನಿನಗೆ ನಡ್ಕೊಂಡು ಹೋಗುವಾಗ ನಿನ್ನ ಹೊರೆ ಭಾರ ಆಗ್ತದೆ ಅಂತ. ನೀನು ಜೀಪಲ್ಲಿ ಹತ್ತಿಯೋ ಅಷ್ಟು ಕಷ್ಟಪಟ್ಟು ಕೂಡ ನೀನು ಅದನ್ನು ಹೊಟ್ಕೊಂಡೇ ಇದ್ದೀಯಲ್ಲ, ನಿನ್ನ ಹೊರೆಯನ್ನು ಸ್ವಲ್ಪ ಕೆಳಗಿಡು, ಆರಾಮಾಗಿ ನಡೆ. ಪ್ರಿಯರೇ, ದೇವರು ನಮ್ಮನ್ನು ಪಾಪಗಳನ್ನು ಕ್ಷಮಿಸಲು ಹೇಳುವಾಗ ಏನು ಹೇಳ್ತಾರೆ? ನಿಮ್ಮ ತಲೆಯಲ್ಲಿರುವ, ನಿಮ್ಮ ಹೃದಯದಲ್ಲಿರುವ ಹೊರೆಯನ್ನು ಸ್ವಲ್ಪ ಕೆಳಗಿಡಿ, ನಾನು ಹೊತ್ಕೊಂಡು ಹೋಗ್ತೇನೆ, ನೀವು ಹೊತ್ಕೊಂಡು ಹೋಗಬೇಡಿ. ಎಷ್ಟೊಂದು ಒಳ್ಳೆಯ ಮನಸ್ಸು ನೋಡಿ. ಆದ ಕಾರಣ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಆದ ಕಾರಣ ನಾವು ಪರರನ್ನು ಕ್ಷಮಿಸಬೇಕು. ಪ್ರಿಯರೇ, ಶಿಕ್ಷೆಯಿಂದ, ಕ್ಷಮಿಸದಿರುವುದರಿಂದ ಈ ಪ್ರಪಂಚ ಬದಲಾಗುತ್ತದ? ಬದಲಾಗುವುದಿಲ್ಲ. ಯಾಕೆಂದರೆ ಎಲ್ಲೆಲ್ಲ ಮರಣದ ಶಿಕ್ಷೆ ಇದೆ ಅಲ್ಲಿ ಜೈಲುಗಳೆಲ್ಲ ತುಂಬಿವೆ. ಆದರೆ ಎಲ್ಲಿ ಕ್ಷಮೆ ಇದೆ ಅಲ್ಲಿ ಪಾಪಿಗಳ ಸಂಖ್ಯೆ ಕಡಿಮೆ ಆಗಿದೆ.
ಕ್ಷಮೆಯಿಂದ ಈ ಪ್ರಪಂಚ ಬದಲಾಗುತ್ತದೆ. ಕೇವಲ ಕ್ಷಮೆಯಿಂದ ಮಾತ್ರ ಈ ಪ್ರಪಂಚದಲ್ಲಿ ಒಳ್ಳೆಯದು ಬರಲು ಸಾಧ್ಯ. ಕ್ಷಮೆಯಿಂದ ಪೇತ್ರನು ಮೊದಲ ಜಗದ್ಗುರುವಾದನು. ಕ್ಷಮೆಯಿಂದ ಪಾವಲನು ಶ್ರೇಷ್ಠ ಧರ್ಮದೂತನಾದನು. ಕ್ಷಮೆಯಿಂದ ಮಗ್ದಾಲದ ಮರಿಯಳು ಮೊದಲ ಧರ್ಮ ಪ್ರಚಾರಕಿಯಾದಳು. ಕ್ಷಮೆಯಿಂದ ಮತ್ತಾಯ ಶುಭ ಸಂದೇಶಕಾರನಾದ. ಕ್ಷಮೆಯಿಂದ ಜಕ್ಕಾಯನಿಗೆ ಮುಕ್ತಿ ಸಿಕ್ಕಿತು. ಕ್ಷಮೆಯಿಂದ ಬಲಬದಿಯ ಕಳ್ಳನಿಗೆ ಸ್ವರ್ಗ ದಕ್ಕಿತು. ಭಗಿನಿ ರಾಣಿ ಮರಿಯಳನ್ನು ಹತ್ಯೆಗೈದ ಸಮಂದರ್ ಸಿಂಗ್ ಇವರ ಹೆಸರನ್ನು ನಾವು ಕೇಳಿರ್ಬೋದು. ಹಲವಾರು ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಸಮಂದರ್ ಸಿಂಗಿಗೆ ಅವನ ಶಿಕ್ಷೆಗಾಗಿ ಮಾರಣಾಂತಿಕ ಜೈಲುವಾಸ ಅಥವಾ ಗಲ್ಲು ಶಿಕ್ಷೆ ಅಂತ ಆಯಿತು. ಆದರೆ ಕೂಡ ಭಗಿನಿ ರಾಣಿ ಮರಿಯರವರ ಮನೆಯವರು, ಅವರ ತಾಯಿ, ಸಹೋದರಿ ಎಲ್ಲ ಹೋಗಿ ಅವರನ್ನು ಕ್ಷಮಿಸಿದರು. ಈ ಕ್ಷಮೆಯ ಕಾರಣದಿಂದಾಗಿ ಸಮಂದರ್ ಸಿಂಗಿಗೆ ಜೈಲುವಾಸ ಮಾಫಿ ಆಯಿತು, ಗಲ್ಲು ಶಿಕ್ಷೆ ಮಾಫಿ ಆಯಿತು. ಈತ ಹೊರಬಂದ, ಒಬ್ಬ ಹೊಸ ಮನುಷ್ಯನಾದ. ಇವತ್ತು ಸಮಂದರ್ ಸಿಂಗ್ ಒಂದು ಹೊಸ ಹೆಸರಿನೊಂದಿಗೆ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾನೆ. ಏನು ಭಗಿನಿ ಆ ಸಿಸ್ಟರ್ ರಾಣಿ ಮರಿಯ ಮಾಡುತ್ತಿದ್ದ ಕೆಲಸ ಅದನ್ನು ಇವತ್ತು ಅವನ ಹತ್ಯೆಗೈದ ವ್ಯಕ್ತಿಯೊಬ್ಬ ಮಾಡ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯವಾಯಿತು? ಹೇಗೆಂದರೆ ಕ್ಷಮೆಯಿಂದ. ಮಹಮ್ಮದ್ ಅಲಿ ಅಕ್ಕ, ಜಗದ್ಗುರು 2ನೇ ಜಾನ್ ಪಾಲ್ ಇವರನ್ನು ಹತ್ಯೆಗೈಯಲು ಪ್ರಯತ್ನಿಸಿದ ವ್ಯಕ್ತಿ, ಕಟ್ಟ ಉಗ್ರವಾದಿ. ಆದರೆ ಇವತ್ತು ಅವನ ಜೀವನ ಬದಲಾಗಿದೆ. ಯಾಕೆಂದರೆ ಜಗದ್ಗುರುಗಳು ಈ ಯುವಕನನ್ನು ಕ್ಷಮಿಸಿದರು, ಅವನನ್ನು ಆಲಂಗಿಸಿ ಅವರಿಗೆ ಮುತ್ತು ಕೊಟ್ಟರು. ಹೀಗೆ ಅವನ ಜೀವನ ಪರಿವರ್ತನೆ ಆಯಿತು. ಪ್ರಿಯರೇ, ನಾವು ಪರಲೋಕದಲ್ಲಿರುವ ನನ್ನ ತಂದೆ ಈ ಪ್ರಾರ್ಥನೆಯಲ್ಲಿ ನಾವು ಏನು ಹೇಳ್ತೇವೆ? ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ. ಪ್ರತಿನಿತ್ಯ ನಾವು ಹೇಳುವಂತಹ ಮಾತುಗಳು. ಆದುದರಿಂದ ನಾವೆಲ್ಲರೂ ಪರರನ್ನು ಕ್ಷಮಿಸಲು ಆಹ್ವಾನಿತರಾಗಿದ್ದೇವೆ ಎಂಬುದನ್ನು ನೆನಪಿಡುವ. ನಾವು ಯಾವಾಗಲೂ ಶಿಲುಬೆಯ ಗುರುತನ್ನು ತೆಗೆದುಕೊಳ್ಳುತ್ತೇವೆ. ಪ್ರತಿಯೊಂದು ಶಿಲುಬೆಯ ಗುರುತಿನಲ್ಲಿ 2 ಪಟ್ಟಿಗಳಿವೆ. ಒಂದು ನೇರ ಪಟ್ಟಿ, ಇನ್ನೊಂದು ಅಡ್ಡಪಟ್ಟಿ. ನೇರ ಪಟ್ಟಿ ನಮಗೆ ಏನು ಹೇಳ್ತದೆ ಅಂದರೆ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಈ ಅಡ್ಡಪಟ್ಟಿ ನಮಗೆ ಏನು ಹೇಳ್ತದೆ? ನಾವು ಪರರನ್ನು ಕ್ಷಮಿಸಬೇಕು. ಈ 2 ಪಟ್ಟಿಗಳಿಲ್ಲದೆ ಒಂದು ಶಿಲುಬೆ ಆಗುವುದಿಲ್ಲ. ದೇವರ ಕ್ಷಮೆ ಮತ್ತು ನಾವು ಪರಸ್ಪರ ಕ್ಷಮಿಸುವುದು. ಆದ ಕಾರಣ ನಾವೆಲ್ಲರೂ ಕ್ಷಮಿಸಲು ಯೋಗ್ಯರ, ಕ್ಷಮೆಯನ್ನು ತೆಗೆದುಕೊಳ್ಳಲು ಯೋಗ್ಯರ. ಪರರನ್ನು ಕ್ಷಮಿಸಲು ನಾವು ತಯಾರಿದ್ದೇವಾ? ತಪ್ಪು ಮಾಡುವುದು ಮನುಷ್ಯ ಗುಣ, ಕ್ಷಮಿಸುವುದು ದೇವರ ಗುಣ. ಆಮೆನ್. ಪ್ರಿಯರೇ, ನಮ್ಮನ್ನು ಕ್ಷಮಿಸಲು ಆಹ್ವಾನ ಕೊಟ್ಟಿರುವ ಯೇಸು ಕ್ರಿಸ್ತರಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನೀವು ಶಿಲುಬೆಯಿಂದ ನಿಮ್ಮ ಶತ್ರುಗಳನ್ನು ಕ್ಷಮಿಸಿದ್ದೀರಿ. ಪಿತನೇ, ಅವರು ಏನು ಮಾಡುತ್ತಾರೆ ಎಂದು ಅವರಿಗೇ ಗೊತ್ತಿಲ್ಲ, ಅವರನ್ನು ನೀವು ಕ್ಷಮಿಸು ಅಂತ ಹೇಳಿದಂತಹ ಮಹಾನ್ ಮನಸ್ಸು ನಿಮ್ಮದು. ಇವತ್ತು ನಾವು ನಮ್ಮನ್ನು ತಪ್ಪು ಮಾಡಿದವರನ್ನು ಕ್ಷಮಿಸಲು ನಮಗೆ ಕಲಿಸು. ನಮ್ಮಲ್ಲಿ ಒಂದು ಉದಾರ ಮನಸ್ಸನ್ನು, ವಿಶಾಲ ಹೃದಯವನ್ನು ನೀನು ಸೃಷ್ಟಿಸು. ದೈನಂದಿನ ವಿಚಾರಗಳಲ್ಲಿ ಯಾರು ತಪ್ಪಿ ಬೀಳುತ್ತಾರೋ ಅವರನ್ನು ಕ್ಷಮಿಸಿ ಸ್ವೀಕರಿಸಲು, ಹಾಗೂ ನೀನು ನಮ್ಮನ್ನು ಯಾವಾಗಲೂ ಕ್ಷಮಿಸುತ್ತಿದ್ದೀ ಎಂಬುದನ್ನು ನಾವು ಯಾವಾಗಲೂ ತಿಳಿದುಕೊಳ್ಳಲು ನಮಗೆ ನೀನು ಅವಕಾಶವನ್ನು ನೀಡು. ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ ನಿಮ್ಮ ಪುತ್ರ ಕ್ರಿಸ್ತ ಯೇಸುವಿನ ಮುಖಾಂತರ. ಆಮೆನ್. ಹೃತ್ಪೂರ್ವಕವಾದ ಧನ್ಯವಾದಗಳು ಫಾದರ್ ಲಿಯೋ ಲಸ್ರಾದು. ನಿಮ್ಮ ಅರ್ಥಭರಿತವಾದ ಸಂದೇಶವು ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ. ದೈವಿಕ ಶಕ್ತಿಯ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.